ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ನಮ್ಮ ಒಂದು ಕರೆಂಟ್ ಅಫೇರ್ಸ್ ಸೀರೀಸ್ ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತು 16th ಮತ್ತೆ 17th ಫೆಬ್ರವರಿ ನಲ್ಲಿ ಸುದ್ದಿಲಿದ್ದಂತ ಕೆಲವೊಂದು ಇಂಪಾರ್ಟೆಂಟ್ ನ್ಯೂಸ್ ಆರ್ಟಿಕಲ್ ಗಳನ್ನ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದ್ರ ಹಿಂದಿನ ವಿಡಿಯೋಗಳು ಅಷ್ಟೇ ಆಲ್ಮೋಸ್ಟ್ ಒಂದು 2 months ಇಂದ ಕೆಲವೊಂದು ಇಂಪಾರ್ಟೆಂಟ್ ಇದ್ದಂತ ಆರ್ಟಿಕಲ್ ಗಳನ್ನ ತಗೊಂಡು ಕಂಪ್ಲೀಟ್ ಮಾಡ್ತಾ ಬಂದಿದ್ವಿ. ಸೊ ನೀವು ಅದನ್ನ ರಿವಿಷನ್ಗೆ ಅಂತ ನೋಡ್ಕೋಬಹುದಾಗಿರುತ್ತೆ. ಇವತ್ತು ಈ ತಮಿಳ್ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಅಂತ ಬಂದಿರುತ್ತೆ ಏನೇನು ಟಾಪಿಕ್ ಎಲ್ಲ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಅಂತ. ಮೊದಲನೇದು ಬಂದು H-125 ಹೆಲಿಕಾಪ್ಟರ್ ಫೈನಲ್ ಅಸೆಂಬ್ಲಿ ಲೈನ್ ಅಂತ ಕರಿತೀವಿ. ಇದು ಪ್ರೈವೇಟ್ ಪಾರ್ಟಿಸಿಪೇಷನ್ ಜೊತೆ ಫಾರ್ ದ ಫಸ್ಟ್ ಟೈಮ್ ಇಂಡಿಯಾದಲ್ಲಿ, ಅದರಲ್ಲೂ ಕೋಲಾರಲ್ಲಿ ತರ್ತಿರುವಂತದ್ದು. ಸೊ ಹಾಗಾಗಿ ಅದು ಇಂಪಾರ್ಟೆಂಟ್ ಆಗುತ್ತೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಅರ್ಬನ್ ಚಾಲೆಂಜ್ ಫಂಡ್ ಅಂತೇಳಿ ಈ ಒಂದು ಫಂಡ್ ಅನ್ನ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು. ಈಗ ಯೂನಿಯನ್ ಕ್ಯಾಬಿನೆಟ್ ಇದಕ್ಕೆ ಅಪ್ರೂವ್ ಮಾಡಿದೆ. ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಸಖಿ ಆಟೋ ಅಂತ. ಸಖಿ ಆಟೋ ಅನ್ನೋದು ಬೆಂಗಳೂರಲ್ಲಿ ಲಾಂಚ್ ಮಾಡಿರುವಂತದ್ದು, ಅಂದ್ರೆ ವುಮೆನ್ ಸೆಂಟ್ರಿಕ್ ಆಗಿ, ವುಮೆನ್ ಫ್ರೆಂಡ್ಲಿಗಾಗಿ, ವುಮೆನ್ ಸೇಫ್ಟಿ ಪರ್ಪಸ್ಗೋಸ್ಕರ ತಂದಿರುವಂತದ್ದು. ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಎಲ್ಲಿ ತಂದಿರೋದು? ಬೆಂಗಳೂರಲ್ಲಿ. ನಂತರ ಯುಪಿ ನಲ್ಲಿ ಏನಾಗಿದೆ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಟ್ರೀಸ್ ಎಸ್ ಎ ಲಿವಿಂಗ್ ಹೆರಿಟೇಜ್, ಅಂದ್ರೆ ಜೀವಂತ ಪರಂಪರೆ ಅಂತೇಳಿ ಮರಗಳನ್ನ ರೆಕಗ್ನೈಸ್ ಮಾಡಿದ್ದಾರೆ. ಇದು ಇಂಡಿಯಾದಲ್ಲಿ ಫಾರ್ ದ ಫಸ್ಟ್ ಟೈಮ್ ಮಾಡಿರುವಂತದ್ದು. ಸೊ ಇದ್ರದ್ದು ಲೀಗಲ್ ಬ್ಯಾಕಪ್ ಏನು, ಉದ್ದೇಶ ಏನು, ಇದನ್ನೆಲ್ಲ ನೋಡ್ತಾ ಹೋಗೋಣ. ನಂತರ ಈಗ PM ರಹತ್ ಅಂತೇಳಿ ಒಂದು ಸ್ಕೀಮ್ ಲಾಂಚ್ ಮಾಡಿದ್ದಾರೆ. PM ರಹತ್ ಅಂತಂದ್ರೆ ರೋಡ್ ಆಕ್ಸಿಡೆಂಟ್ ಏನಾಗುತ್ತಲ್ಲ, ಸೊ ಅವ್ರಗಳಿಗೆ ಒಂದು ಹೆಲ್ತ್ ಇನ್ಸೂರೆನ್ಸ್ ಕೊಡಬೇಕು ಅಂತ ತಂದಿರುವಂತ ಸ್ಕೀಮ್, ತುಂಬಾ ಇಂಪಾರ್ಟೆಂಟ್ ಸ್ಕೀಮು. ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಕಿಲಾವು ಅನ್ನುವಂತಹ ಒಂದು ವಾಲ್ಕೆನೋ ಈಗ ಎರಪ್ಟ್ ಆಗಿದೆ. ಇದು ಲೊಕೇಟ್ ಆಗಿರುವಂತ ಹವಾಯಿ ಐಲ್ಯಾಂಡ್. ಸೊ ಇದ್ರ ಲೊಕೇಶನ್ ಮತ್ತೆ ಇದ್ರದ್ದು ಏನ್ ರೀಸನ್ಸ್, ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರ ಜೊತೆಗೆ ಇನ್ನೊಂದಷ್ಟು ಸುದ್ದಿಗಳನ್ನ ತಗೊಂಡು ಅದನ್ನ ಡಿಸ್ಕಸ್ ಮಾಡ್ತಾ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ MCQಗಳನ್ನ ಸಾಲ್ವ್ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಹೋಗೋಣ. ಬನ್ನಿ. ಮೊದಲನೇ ಆರ್ಟಿಕಲ್ ನೋಡೋದಾದ್ರೆ ಈಗ ಅರ್ಬನ್ ಚಾಲೆಂಜ್ ಅಂದ್ರೆ ನಮ್ಗೆ ಗೊತ್ತಿರುತ್ತೆ. ಈಗ ಅರ್ಬನ್ ಫ್ಲಡ್ಡಿಂಗ್ ಆಗುವಂಥದ್ದು, ಎಂಕ್ರೋಚ್ಮೆಂಟ್ ಆಗುವಂಥದ್ದು, ಕ್ಲೈಮೇಟ್ ಗೆ ತಡ್ಕೊಳ್ಳದೆ ಇರುವಂತದ್ದು ಆಗ್ಬೋದು. ಈಗ ಸಾಕಷ್ಟು ಇವನ್ ಮಾರ್ಕೆಟ್ ಲಿಂಕೇಜ್ ಇಲ್ಲದೆ ಇರುವಂತದ್ದಾಗ್ಬೋದು, ಹಪಾಜಾರ್ಡ್ ಆಗಿ ಗ್ರೋತ್ ಆಗುವಂತದ್ದಾಗ್ಬೋದು, ಸಾಕಷ್ಟು ಚಾಲೆಂಜಸ್ ಇದೆ. ಸೊ ಈ ಚಾಲೆಂಜಸ್ ಗಳನ್ನ ನಾವು ಅಡ್ರೆಸ್ ಮಾಡಬೇಕು ಅಂತೇಳಿ ಯೂನಿಯನ್ ಕ್ಯಾಬಿನೆಟ್ ಈಗ ಏನ್ ಮಾಡಿದೆ ಅಂತಂದ್ರೆ ಒಂದು ಫಂಡ್ ಗೆ ಅಪ್ರೂವ್ ಮಾಡಿದೆ. ಅಂದ್ರೆ ಈ ಫಂಡ್ ಡಿಸ್ಕಷನ್ ಆಲ್ರೆಡಿ ಬಜೆಟ್ ಅಲ್ಲಿ ಆಗಿತ್ತು. ಸೊ ಈಗ ಅದಕ್ಕೆ ಅಪ್ರೂವ್ ಆಗಿದೆ. ಅಪ್ರೂವ್ ಆಗಿ 1 ಲಕ್ಷ ಕೋಟಿಯಷ್ಟು ಅಲೋಕೇಟ್ ಮಾಡಿದ್ದಾರೆ. ಹೆಸರು ನೆನ್ಪಿಟ್ಕೋಬೇಕಾಗುತ್ತೆ, ಅರ್ಬನ್ ಚಾಲೆಂಜ್ ಫಂಡ್ ಅಂತ ಹೇಳ್ಬಿಟ್ಟು. ಸೊ ಈ ಫಂಡ್ ನ ಈ ಉದ್ದೇಶಕ್ಕೋಸ್ಕರ ಬಳಸ್ಕೊತಾ ಇರೋದಾಗಿರುತ್ತೆ. ಇವ್ರಿಗೆ ಸದ್ಯಕ್ಕೆ 1 ಲಕ್ಷ ಕೋಟಿ ಹಾಕಿದ್ರು ಕೂಡ ನೆಕ್ಸ್ಟ್ ಈಗ ಏನ್ ನೆಕ್ಸ್ಟ್ ಅಪ್ಕಮಿಂಗ್ 5 years ಏನಿದೆಯಲ್ಲ, ನೆಕ್ಸ್ಟ್ 5 years ಅಲ್ಲಿ ಅಟ್ಲೀಸ್ಟ್ ಒಂದು 4 ಲಕ್ಷ ಕೋಟಿ ತರಬೇಕು ಅಂತೇಳಿ ಡಿಸೈಡ್ ಮಾಡಿದ್ದಾರೆ. ಸರ್ ಈ ಫಂಡ್ ನ ಯಾವ ರೀತಿಯಲ್ಲಿ ತರ್ತಾರೆ? ಈ ಫಂಡ್ ನ 3 ವೇನಲ್ಲಿ ತರ್ತಾರೆ. ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದಾಗಿರುತ್ತೆ, ಸೆಂಟರ್ ಇದಕ್ಕೆ 25% ಅಲೋಕೇಟ್ ಮಾಡಿದ್ರೆ ಸ್ಟೇಟ್ ಇಂದ ನಮಗೆ 25% ಸಿಗುತ್ತೆ. ಸೊ ಇನ್ನು 50% ಇವರು ಪ್ರೈವೇಟ್ ಪಾರ್ಟಿಸಿಪೇಷನ್ ತಗೋತಾರೆ. ಸೊ ಈ ರೀತಿ ತಗೊಂಡ ಫಂಡ್ ಗಳನ್ನ ಈ ಚಾಲೆಂಜಸ್ ಗಳಿಗೆ ತಗೊಳ್ಳುವಂತದ್ದು. ಮತ್ತೆ ಈಗ ಎಲ್ಲಾ ಒಂದು ಸಿಟಿಗಳು ಇದಕ್ಕೆ ಬರ್ತಾವ, ಕವರೇಜಸ್ ನೋಡೋದು ಗೊತ್ತಾಗಬೇಕತ್ತೆ. ಯಾವ್ದಾದ್ರು ಒಂದು ಸಿಟೀಸ್ ಗಳು ಫಾರ್ ಎಕ್ಸಾಂಪಲ್ 10 lakh ಗಿಂತ ಪಾಪ್ಯುಲೇಷನ್ ಜಾಸ್ತಿ ಇತ್ತು, ಸೊ ಅದನ್ನ ಕವರ್ ಮಾಡ್ತಾರೆ. ಮತ್ತೆ ಇಂಡಸ್ಟ್ರಿಯಲ್ ಸಿಟೀಸ್ ಅಲ್ಲಿ 1 ಲಕ್ಷ ಪಾಪ್ಯುಲೇಷನ್ ಗಿಂತ ಜಾಸ್ತಿ ಇತ್ತು, ಅದು ಕವರ್ ಆಗುತ್ತೆ. ನಂತರ ಎಲ್ಲಾ ಸ್ಟೇಟ್ ಮತ್ತೆ UT ಕ್ಯಾಪಿಟಲ್ಗಳು, ರಾಜಧಾನಿಗಳಿದ್ದಿಲ್ಲ, ಸೊ ಅವುಗಳು ಕವರ್ ಆಗುತ್ತೆ. ಅದಲ್ಲದೆ ಕೂಡ ಟೈ 2 ಟೈ 3 ಸಿಟೀಸ್, ಅಂದ್ರೆ ಈಗ ನಾವು ಬಿಯಾಂಡ್ ಬೆಂಗಳೂರು ಅಂತ ಹೇಳಿದ್ರೆ ನೋಡಿದಾಗ ಹೇಳಿರ್ತೀವಿ. ಸೊ ಆ ತರ ಸಿಟಿಗಳು ಮತ್ತೆ ಎಸ್ಪೆಷಲಿ ನಾರ್ತ್ ಈಸ್ಟ್ ಮತ್ತೆ ಇಲ್ಲಿ ರೀಜನ್ಗಳಿದೆಯಲ್ಲ, ಅದಕ್ಕೊಂದು ಸ್ವಲ್ಪ ಸ್ಪೆಷಲ್ ಫೋಕಸ್ ಕೊಡ್ತಾರೆ. ಸೊ ಈ ರೀತಿಯಲ್ಲಿ ತೆಗ್ತಾ ಹೋಗ್ತಾರೆ. ಮತ್ತೆ ಈ ಫಂಡ್ ಏನ್ ಅಲೋಕೇಶನ್ ಮಾಡಿದ್ರಲ್ಲ ಈ ಒಂದು ಸ್ಕೀಮು, ಈ ಸ್ಕೀಮ್ ಟೈಮ್ ಪೀರಿಯಡ್ ಬಂದು 2025-26ರಿಂದ 30-31 5 ವರ್ಷ ಅನ್ಕೋಬಹುದು. ಸೊ ಈಗ ಲಾಂಚ್ ಮಾಡಿದ್ವಿ 2026ರಲ್ಲಿ. ಸೊ ನೆಕ್ಸ್ಟ್ 31 ವರೆಗೂ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಇದು ಉದ್ದೇಶ ಆಗಿರುತ್ತೆ. ಸೊ ನೆನ್ಪಿಟ್ಕೋಬೇಕಾದ್ರೆ ಇದು ಆಬ್ಜೆಕ್ಟಿವ್ ಬಂದು ರೆಸಿಲಿಯಂಟ್, ಇನ್ಕ್ಲೂಸಿವ್, ಕ್ಲೈಮೇಟ್ ರೆಸ್ಪಾನ್ಸಿವ್ ಸಿಟೀಸ್ ಗಳನ್ನ ಬಿಲ್ಡ್ ಮಾಡುವಂತದ್ದಾಗಿರುತ್ತೆ. ಇದ್ರ ಮೇಲೆ ಪ್ರಶ್ನೆ ಬಂದು ಯಾವ ರೀತಿ ಬರ್ಬೋದು? ಅರ್ಬನ್ ಚಾಲೆಂಜ್ ಫಂಡ್ ಅಡಿಯಲ್ಲಿ ಈ ಕೆಳಗಿನ ಯಾವ ನಗರಗಳು ಅರ್ಹವಾಗಿವೆ, ಯಾವ ಎಲಿಜಿಬಿಲಿಟಿ ಅಂತ ಕೇಳ್ತಿದ್ದಾರೆ. 10 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿರುವ ಎಲ್ಲಾ ನಗರಗಳು. ಹೌದು, 10 ಲಕ್ಷಕ್ಕಿಂತ ಜನಸಂಖ್ಯೆ ಇರುವಂತಹ ಎಲ್ಲಾ ನಗರಗಳು, ಇದು ಸರಿಯಾಗಿದೆ. ಎಲ್ಲಾ ರಾಜ್ಯಗಳ ರಾಜಧಾನಿಗಳು, ಎಲ್ಲಾ ರಾಜ್ಯಗಳದ್ದು ಹೌದು, UTನೂ ಹೌದು. ಸೊ ಹಾಗಾಗಿ ಇದು ಕೂಡ ಕರೆಕ್ಟ್ ಆಗಿದೆ. 1 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿರುವ ಕೈಗಾರಿಕೆ ನಗರಗಳು, ಇದು ಕರೆಕ್ಟ್ ಆಗಿದೆ. ಸೊ ಹಾಗಾಗಿ ಈ 3 ಎಲಿಜಿಬಲ್ ಇರ್ತವೆ. ಆನ್ಸರ್ ಬಂದು 1, 2, 3 ಆಗಿರುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಮುಂದಿನ ಒಂದು ಆರ್ಟಿಕಲ್ ಬಂದ್ಬಿಟ್ಟು PM ರಹತ್ ಬಗ್ಗೆ ಇದೆ. PM ರಹತ್ ಅಂತಂದ್ರೆ ಅದ್ರ ಫುಲ್ ಎಕ್ಸ್ಪೆನ್ಷನ್ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ರೋಡ್ ಆಕ್ಸಿಡೆಂಟ್ ವಿಕ್ಟಿಮ್ಸ್ ಹಾಸ್ಪಿಟಲೈಸೇಷನ್ ಅಂಡ್ ಅಶ್ಯೂರ್ಡ್ ಟ್ರೀಟ್ಮೆಂಟ್ ಅಂತ. ಯಾರಿಗೆ ರೋಡ್ ಆಕ್ಸಿಡೆಂಟ್ ಆಗಿರುತ್ತಲ್ಲ, ಸೊ ಆ ಒಂದು ವಿಕ್ಟಿಮ್ ಗಳಿಗೆ ಇಮಿಡಿಯೇಟ್ ಆಗಿ ಹಾಸ್ಪಿಟಲೈಸೇಷನ್ ಮಾಡಬೇಕು ಮತ್ತೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ತಂದಿರುವಂತ ಒಂದು ಯೋಜನೆ ಆಗಿರುತ್ತೆ. ಯಾವ ಪೀರಿಯಡ್ ಅಲ್ಲಿ ತರುವಂತದ್ದು? ಗೋಲ್ಡನ್ ಅವರ್ ಅಂತ ಕರಿತೀವಿ. ಯಾವಾಗ ಆಕ್ಸಿಡೆಂಟ್ ಆಗಿರುತ್ತೋ ಅವಾಗ ಇಂಪಾರ್ಟೆಂಟ್ ಆಗಿ ಫಸ್ಟ್ ಅವರ್ ಏನಿರುತ್ತಲ್ಲ ಅದನ್ನ ಗೋಲ್ಡನ್ ಅವರ್ ಅಂತ ಕರಿತೀವಿ. ಸೊ ಅವ್ರನ್ನ ತಗೊಂಡೋಗಿ ಇಮಿಡಿಯೇಟ್ ಆಗಿ ನೀವು ಹಾಸ್ಪಿಟಲೈಸೇಷನ್ ಮಾಡಿಬಿಟ್ಟು ಸೊ ಅವ್ರಿಗೆ ನೋಡ್ಬೋದು ಇಲ್ಲಿ ಗೋಲ್ಡನ್ ಅವರ್. ಸೊ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸುವಂತದ್ದು. ಸರ್ ಇನ್ಸೂರೆನ್ಸ್ ಅಂತಂದು ಹೇಳಿದೆ, ಇಲ್ಲಿವರೆಗೂ ಕವರ್ ಆಗುತ್ತೆ. ಒಬ್ಬ ಪೇಷಂಟ್ಗೆ 1.5 ಲಕ್ಷದವರೆಗೂ ಕ್ಯಾಶ್ ಲೆಸ್ ಟ್ರೀಟ್ಮೆಂಟ್ ಕೊಡಬಹುದಾಗಿರುತ್ತೆ. ಸೊ ಮತ್ತೆ ಇದು ಇನ್ಸೂರೆನ್ಸ್ ಅಂತ ಹೇಳಿದ್ರೆ ಇದಕ್ಕೆ ರಿಜಿಸ್ಟರ್ ಆಗ್ಬೇಕಿತ್ತಾ? ಸೊ ಇದು ಇಲ್ಲಿ ಎಮರ್ಜೆನ್ಸಿ ಕಂಡೀಷನ್ ಆಗಿರೋದ್ರಿಂದ ಇದಕ್ಕೆ ಯಾವುದೇ ರೀತಿಯ ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ, ಯಾವ ಪರ್ಮಿಷನ್ ಇಲ್ಲ. ಸೊ ಇಮಿಡಿಯೇಟ್ ಆಗಿ ಹೋಗ್ಬಿಟ್ಟು ನೀವು ಆ ಟ್ರೀಟ್ಮೆಂಟ್ ನ ತಗೋಬಹುದಾಗಿರುತ್ತೆ ವಿತಿನ್ ಗೋಲ್ಡನ್ ಅವರ್. ಓಕೆ, ಈ ಟ್ರೀಟ್ಮೆಂಟ್ ಎಷ್ಟೆಷ್ಟೆಲ್ಲ ಪಾಸಿಬಿಲಿಟೀಸ್ ಇರುತ್ತೆ. ಇಫ್ ಈ ಕೇಸ್ ಏನಾದ್ರು ತುಂಬಾ ಕ್ರಿಟಿಕಲ್ ಇತ್ತು ಅಂತಂದ್ರೆ ಕ್ರಿಟಿಕಲ್ ಕೇರ್ ಅಂತೇಳಿ 48 hours ಅಲೋ ಮಾಡ್ತಾರೆ.
ನಾನ್ ಕ್ರಿಟಿಕಲ್ ಇತ್ತು ಅಂತಂದ್ರೆ 24 ಅವರ್ಸ್ ಅಲೋ ಮಾಡ್ತಾರೆ. ಓವರ್ ಆಲ್ ಎಲ್ಲ ಕಂಪ್ಲೀಟ್ ಸೇರಿಸಿ ಇನ್ಕ್ಲೂಡಿಂಗ್ ಟ್ರೀಟ್ಮೆಂಟ್ 7 days ವರೆಗೂ ಇದ್ರ ಒಂದು ಬೆನಿಫಿಟ್ ತಗೋಬೇಕಾಗಿರುತ್ತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ಕೋಬೇಕಾಗುತ್ತೆ. ಸೊ ನಾನ್ ಕ್ರಿಟಿಕಲ್ ಆದ್ರೆ 24 ಅವರ್ಸ್, ಕ್ರಿಟಿಕಲ್ ಆದ್ರೆ 48 ಅವರ್ಸ್. ಮತ್ತೆ ಇದಕ್ಕೆ ಯಾವುದೇ ರೀತಿಯಲ್ಲಿ ರಿಜಿಸ್ಟ್ರೇಷನ್ ಕೂಡ ಅವಶ್ಯಕತೆ ಇರೋದೇ ಇಲ್ಲ. ಮತ್ತೆ ಓವರ್ ಆಲ್ ಟ್ರೀಟ್ಮೆಂಟ್ ಅಂತ ಬಂದಾಗ 7 days ತಗೋಬೇಕಾಗುತ್ತೆ. ಇದನ್ನ ಗೋಲ್ಡನ್ ಅವರ್ ಅಲ್ಲಿ ಅಪ್ಲೈ ಆಗುತ್ತೆ. ಟೋಟಲ್ ಕವರೇಜ್ ಬಂದು 1.5 ಲಕ್ಷ. ಮತ್ತೆ ಇದನ್ನ ನಾವು ತಂದಿರುವಂತದ್ದು ಮೋಟಾರ್ ವೆಹಿಕಲ್ ಆಕ್ಟ್ 1988. ಈ ಒಂದು ಲೀಗಲ್ ಬ್ಯಾಕಪ್ ಅಲ್ಲಿ ಇದು ವರ್ಕ್ ಆಗುವಂತದ್ದಾಗಿರುತ್ತೆ. ಸೊ ತುಂಬಾ ಒಳ್ಳೆ ಒಂದು ಸ್ಕೀಮ್ ಆಗಿದೆ ಇದು. ಪ್ರಶ್ನೆ ಬಂದ್ರೆ ಯಾವ ರೀತಿ ಬರ್ಬೋದು ಇದ್ರ ಮೇಲೆ? PM ರಹತ್ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ರಸ್ತೆ ಅಪಘಾತದ ಸಂತ್ರಸ್ತರಿಗೆ 1.5 ಲಕ್ಷ 1.5 lakh ರೂಪಾಯಿಗಳವರೆಗೆ ನಗದು ರಹಿತ ಕ್ಯಾಶ್ಲೆಸ್ ಚಿಕಿತ್ಸೆಯನ್ನು ಒದಗಿಸುತ್ತದೆ. ಸರಿಯಾಗಿದೆ. ಆರೋಗ್ಯ ವಿಮಾ ಯೋಜನೆಗಳಂತೆ ಇದಕ್ಕೆ ಮೊದಲೇ ನೋಂದಣಿ ಅಥವಾ ಎನ್ರೋಲ್ಮೆಂಟ್ ಮಾಡುವಂತಹ ಅಗತ್ಯವಿದೆ ಇಲ್ಲ. ಇದಕ್ಕೆ ಯಾವುದೇ ರಿಜಿಸ್ಟ್ರೇಷನ್ ಅಥವಾ ಎನ್ರೋಲ್ಮೆಂಟ್ ಅವಶ್ಯಕತೆ ಇರೋದಿಲ್ಲ. ಸೊ ಪ್ರಿಯರ್ ರಿಜಿಸ್ಟ್ರೇಷನ್ ಇಲ್ಲದ್ರೂ ಇದರ ಒಂದು ಬೆನಿಫಿಟ್ ತಗೋಬಹುದಾಗುತ್ತೆ. ಈ ಯೋಜನೆಯನ್ನು ಮೋಟಾರ್ ವಾಹನಗಳ ಕಾಯ್ದೆಯಡಿ ಅಥವಾ ಮೋಟಾರ್ ವೆಹಿಕಲ್ ಆಕ್ಟ್ 1988 ಅಂತ ಹೇಳಿದಲ್ವಾ, ಸೊ ಅದರ ಒಂದು ಅಡಿನಲ್ಲೇ ತಂದಿರೋದಾಗಿದೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಆನ್ಸರ್ ಬಂದು 1 ಮತ್ತು 3 ಆಗಿರುತ್ತೆ. 1 ಮತ್ತು ಕರೆಕ್ಟ್ ಆಗಿದೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ನಾಟ್ ಇನ್ ಮ್ಯೂಸಿಯಂ. ನಾವು ಏನ್ ನೋಡ್ತೀವಿ ಮ್ಯೂಸಿಯಂಗಳಲ್ಲಿ ಯೂಶಲಿ ಹೆರಿಟೇಜ್ ಅಥವಾ ಏನಾದ್ರೂ ಒಂದು ಪ್ರಿಸರ್ವ್ ಮಾಡಿರೋಂಥದ್ದು ನೋಡ್ತೀವಿ. ಸೊ ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಆ ಹೆರಿಟೇಜ್ ಅಥವಾ ಏನೊಂದು ಸಂಪ್ರದಾಯದ ಏನಿದೆಯಲ್ಲ ಅದು ಅಥವಾ ಒಂದು ಹೆರಿಟೇಜ್ ಏನಿದೆಯಲ್ಲ ಅದು ಮ್ಯೂಸಿಯಂ ಅಲ್ಲಿ ಇಲ್ವಂತೆ, ಬದಲಾಗಿ ಮಣ್ಣಲ್ಲಿ ಇದ್ದಂತೆ, ರೂಟೆಡ್ ಇನ್ ಸಾಯಿಲ್. ಅಂದ್ರೆ ಇವ್ರು ಮಾತಾಡ್ತಿರುವಂತದ್ದು ಟ್ರೀಸ್ ಬಗ್ಗೆ. ಯಾವ ಟ್ರೀಸ್ಗಳು ಸುಮಾರು 100 ವರ್ಷ ಅಟ್ಲೀಸ್ಟ್ 100+ ಇಯರ್ಸ್ ಆಗಿರುತ್ತೆ, ಅಥವಾ ಒಂದು 4 ತಲೆಮಾರುಗಳು ನೋಡಿರುತ್ತೆ. 4 ತಲೆಮಾರುಗಳು ಅಂತಂದ್ರೆ ತಾತ, ಅಪ್ಪ, ಮಗ, ಮೊಮ್ಮಗ, ಈ ರೀತಿಯಾಗಿ 4 ಜನರೇಷನ್ಗಳನ್ನ ನೋಡಿರುತ್ತೆ. ಅಥವಾ ಯಾವುದು ನಾನ್ ಫಾರೆಸ್ಟ್ ಏರಿಯಾದಲ್ಲಿ ಇರುತ್ತೆ, ಯಾವುದು ಫಾರೆಸ್ಟ್ ಏರಿಯಾದಲ್ಲಿ ಕವರ್ ಆಗಿರೋದಿಲ್ಲ. ಸೊ ಈ ತರ ಟ್ರೀಗಳನ್ನ ಐಡೆಂಟಿಫೈ ಮಾಡ್ಬಿಟ್ಟು UP ನಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಇವಾಗ ಲಿವಿಂಗ್ ಹೆರಿಟೇಜ್ ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಇದು ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ನೋಡ್ಬೇಕು ಅಂತಂದ್ರೆ ಯಾವುದು ಹಿಸ್ಟಾರಿಕಲ್ ವ್ಯಾಲ್ಯೂ ಇರುತ್ತೋ, ಇಕಾಲಜಿಕಲ್ ವ್ಯಾಲ್ಯೂ ಇರುತ್ತೋ, ರೀಜನಲ್ಸ್ ವ್ಯಾಲ್ಯೂ ಇರುತ್ತೋ ಅಥವಾ ಕಮ್ಯುನಿಟಿ ವ್ಯಾಲ್ಯೂ ಇರುತ್ತೋ, ಈ ತರ ಟ್ರೀಗಳು ಅಂದ್ರೆ ಮಿನಿಮಮ್ 100 years ಆಗಿರ್ಬೇಕು ಅಥವಾ 4 ತಲೆಮಾರಾಗಿರ್ಬೇಕು, ಫಾರೆಸ್ಟ್ ಇಂದ ಆಚೆ ಇರೋಂಥ ಏರಿಯಾಗಳಾಗಿರ್ಬೇಕು. ಸೊ ಇದನ್ನ ರೆಕಗ್ನೈಸ್ ಮಾಡುವಂತದ್ದಾಗಿರುತ್ತೆ. ಮತ್ತೆ ಇದನ್ನ ಯಾವ ಒಂದು ಆಧಾರದ ಮೇಲೆ ಮಾಡ್ತಾರೆ ಅಂತಂದ್ರೆ ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ ನಾವು BCD ಅಂತ ಕರಿತೀವಿ. ಸೊ ಬಯೋಲಾಜಿಕಲ್ ಕನ್ಸರ್ವೇಷನ್ ಆಕ್ಟ್ ಅಂತ ಕರಿತೀವಿ. ಸೊ ಈ ಆಕ್ಟ್ ಅಂಡರ್ಲಿ ಇವರು ಡಿಕ್ಲೇರ್ ಮಾಡಿರ್ತಾರೆ. ಸೊ ಇದನ್ನ ನೋಡ್ಕೊಳ್ಳುವಂತಾರೆ ಯಾರು ಅಂತಂದ್ರೆ ಆ ಒಂದು ಸ್ಟೇಟ್ ಬೋರ್ಡ್. ಈ ಒಂದು ಆಕ್ಟ್ ಎರಡನೇ ಎಸ್ಟಾಬ್ಲಿಷ್ ಆಗಿರುವಂತದ್ದು ಉತ್ತರ ಪ್ರದೇಶ್ ಸ್ಟೇಟ್ ಬಯೋಡೈವರ್ಸಿಟಿ ಬೋರ್ಡ್ ಏನಿದೆಯಲ್ಲ, ಸೊ ಇವ್ರು ನೋಡ್ಕೊಳ್ಳುವಂತದ್ದಾಗಿರುತ್ತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ತರ ಬರ್ಬೋದು? UP ನೆನ್ಪಿಟ್ಕೋಬೇಕಾಗುತ್ತೆ. UP ಇಂಡಿಯಾದಲ್ಲಿ ಫಾರ್ ದ ಫಸ್ಟ್ ಟೈಮ್ ತಂದಿರುವಂತದ್ದು UP. ಉತ್ತರ ಪ್ರದೇಶದಲ್ಲಿ ಜೀವಂತ ಪರಂಪರೆ ಅಥವಾ ಲಿವಿಂಗ್ ಹೆರಿಟೇಜ್ ಮರಗಳನ್ನು ಗುರುತಿಸಲು ಈ ಯಾವ ಮಾನದಂಡಗಳನ್ನು ಬಳಸಲಾಗುತ್ತದೆ? ಫಸ್ಟ್ ಟೈಮ್ ತಂದಿದ್ದಾರೆ. ಏನೇನು ಕ್ರೈಟೀರಿಯಾ ಇಟ್ಕೊಂಡು ಅದನ್ನ ಡಿಕ್ಲೇರ್ ಮಾಡಿದ್ರು? ಕನಿಷ್ಠ 100 ವರ್ಷಗಳ ವಯಸ್ಸು. ಹೌದು. ಮಾನವನ 4 ತಲೆಮಾರುಗಳ ಕಾಲ ಉಳಿದಿರಬೇಕು. ಆ 4 ತಲೆಮಾರುಗಳ ಕಾಲ ಉಳಿದಿರಬೇಕು ಅಥವಾ 5. ಕರೆಕ್ಟ್ ಆಗಿದೆ. ಪರಿಸರ ಅಥವಾ ಸಾಮಾಜಿಕ ಸಾಂಸ್ಕೃತಿಕ ಪ್ರಾಮುಖ್ಯತೆ ಹೊಂದಿರಬೇಕು. ಹೌದು. ಒಂದು ಕಲ್ಚರಲ್ ವ್ಯಾಲ್ಯೂ, ಎಕಲಾಜಿಕಲ್ ವ್ಯಾಲ್ಯೂ, ಈ ರೀತಿಯಾದ ಯಾವುದೋ ಒಂದು ಸಿಗ್ನಿಫಿಕೆನ್ಸ್ ಇರಬೇಕು. ಸೊ ಹಾಗಾಗಿ ಇದು ಸರಿಯಾಗಿದೆ. ಇದಕ್ಕೆ ಆನ್ಸರ್ ಬಂದು 1 ಮತ್ತು 3 ಕರೆಕ್ಟ್ ಆಗಿದೆ. 1, 2, 3 ಕರೆಕ್ಟ್ ಆಗಿದೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಲಾಂಚಸ್ ಕಂಟ್ರೀಸ್ ಫಸ್ಟ್ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಟು ಬ್ರಿಂಗ್ ಟ್ರಾನ್ಸ್ಪರೆನ್ಸಿ ಇನ್ ಡೆಲಿವರಿ ಸಿಸ್ಟಮ್. ಈಗ ಏನಾಗಿದೆ ಅಂತಂದ್ರೆ PDS ಬಗ್ಗೆ ನಾವು ಓದಿರ್ತೀವಿ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಬರುತ್ತಲ್ಲ. ಸೊ ಅಲ್ಲಿ ಒಂದು ಮಿನಿಮಲ್ ಪ್ರೈಸ್ ₹1, ₹2, ₹3 ಈ ರೀತಿಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಿ ರೇಷನ್ ಕೊಡ್ತಾ ಹೋಗ್ತಾರೆ. ಸೊ ಈಗ ಏನ್ ಮಾಡಿದ್ದಾರೆ ಅಂತಂದ್ರೆ ನಮ್ಗೆ 2022ರಲ್ಲಿ ಏನ್ ಮಾಡಿದ್ವಿ ಅಂತಂದ್ರೆ CBDC ತಂದಿದ್ವಿ. CBDC ಅಂತಂದ್ರೆ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಂತ ಹೇಳ್ಬಿಟ್ಟು. ಏನಿದು ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ? ಡಿಜಿಟಲ್ ಕರೆನ್ಸಿ ಬಗ್ಗೆ ನಮ್ಗೆ ಗೊತ್ತಿದೆ, ಬಟ್ ಇದರ ವಿಶೇಷತೆ ಏನಂತಂದ್ರೆ ಇಟ್ ಹ್ಯಾಸ್ ಲೀಗಲ್ ಬ್ಯಾಕಪ್ ಅಂತಂದ್ರೆ ಏನು? ಇದನ್ನ ಲೀಗಲ್ ಟೆಂಡರ್ ಅಂತ ಕರೀತಾರೆ. ಇದು RBI ಆಕ್ಟ್ 1935 ಅಂಡರ್ ಅಲ್ಲಿ ಅಥವಾ 34 ಅಂಡರ್ ಅಲ್ಲಿ RBI ಆಕ್ಟ್ 1934 ಅಂಡರ್ ಏನ್ ಹೇಳ್ತೀವಿ ಅಂತಂದ್ರೆ ಇದನ್ನ ಲೀಗಲ್ ಬ್ಯಾಕಪ್ ಅಂದ್ರೆ ಇದರ ರೆಸ್ಪಾನ್ಸಿಬಿಲಿಟಿ, ಇದರ ಹೊಣೆಗಾರಿಕೆ ಅಥವಾ ಇದರ ವ್ಯಾಲಿಡಿಟಿನ, ಇದರ ಒಂದು ಲಯಬಿಲಿಟಿನ RBI ಹೋಲ್ಡ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಮ್ಮಲ್ಲಿ ಫಸ್ಟ್ ಟೈಮ್ ಡಿಜಿಟಲ್ ಕರೆನ್ಸಿ ಅಂತ ತಂದಿದ್ದು 2022ರಲ್ಲಿ. ಸೊ ಅದನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ PDS ಸಿಸ್ಟಮ್ ಅಲ್ಲಿ ತಂದಿದ್ದಾರೆ. ಸೊ ಇವಾಗ ನಾವೇನ್ ಮಾಡಬಹುದು ಅಂತಂದ್ರೆ ನಮಗೆ ಡಿಜಿಟಲ್ ಕರೆನ್ಸಿ ನಮ್ಮಲ್ಲಿ ಇತ್ತು ಅಂತಂದ್ರೆ ಅದು QR ಬೇಸ್ಡ್ ಅಲ್ಲಿ ನಾವೇನ್ ಮಾಡಬಹುದು ಅಂತಂದ್ರೆ ಅಥೆಂಟಿಕೇಶನ್ ಮಾಡಿಸ್ಕೋಬಹುದು. ಆ QR ಬೇಸ್ ನಲ್ಲಿ ಅಥೆಂಟಿಕೇಶನ್ ಆಯ್ತು ಅಂತಂದ್ರೆ ನಮಗೆ ಡಿಜಿಟಲ್ ಟೋಕನ್ ಒಂದು ಬರುತ್ತೆ. ಓಕೆ, ಆ ಟೋಕನ್ ಒಂದು ಬರುತ್ತೆ. ಆ ಟೋಕನ್ ಅಲ್ಲಿ ಆ ಪ್ರೈಸ್ ಏನೇನ್ ಬೇಕು ಅದಿರುತ್ತೆ. ಸೊ ಅದನ್ನ ತಗೊಂಡಾಗ ನಾವೇನಾದ್ರು ಒಂದು ಅನ್ನಪೂರ್ತಿ ATM ಬಗ್ಗೆ ನೀವು ಆಲ್ರೆಡಿ ಕೇಳಿರ್ಬೋದು. ಅನ್ನಪೂರ್ತಿ ATM ಅಂತ ಒಂದು ಬರುತ್ತೆ.
ಅನ್ನಪೂರ್ತಿ ATM ಗ್ರೈನ್ ATM ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಕೊಟ್ವಿ ಅಂತಂದ್ರೆ ಕಂಪ್ಲೀಟ್ ರೇಷನ್ ಬರುತ್ತೆ. ಸೊ ಹಾಗಾಗಿ ಇದು ಫಸ್ಟ್ ಟೈಮ್ ತಂದಿರುವಂತದ್ದಾಗಿರುತ್ತೆ, ನೋಡ್ಕೋಬಹುದಾಗಿರುತ್ತೆ. ಇದು ಫಸ್ಟ್ QR ಬೇಸ್ಡ್ ಅಥೆಂಟಿಕೇಶನ್ ಆಗುತ್ತೆ ಯಾವುದು ನಮ್ಮ ಒಂದು ಡಿಜಿಟಲ್ ಕರೆನ್ಸಿಯಿಂದ. ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಅದಕ್ಕೆ ಒಂದು ಟೋಕನ್ ಜನರೇಟ್ ಆಗುತ್ತೆ. ಟೋಕನ್ ಜನರೇಟ್ ಆಗಿದ್ನ ನಾವೇನಾದ್ರೂ ಈ ಅನ್ನಪೂರ್ತಿ ಗ್ರೈನ್ ATM ಹಾಕಿದ್ವಿ ಅಂತಂದ್ರೆ ನಮ್ಗೆ ಅಲ್ಲಿ ರೇಷನ್ ಸಿಗುತ್ತೆ. ಮತ್ತೆ ನಾನು ಆಲ್ರೆಡಿ ಹೇಳಿರ್ತೀನಿ, ಈ ಒಂದು ಡಿಜಿಟಲ್ ಕರೆನ್ಸಿ 2022 ಲಾಂಚ್ ಮಾಡುವಂತದ್ದು. ಇದರ 2000 ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹೋಲ್ಸೇಲ್ಗೆ ರುಪಿ ಅಂತಂದ್ರೆ W ಅಂತ ಬರುತ್ತೆ, ಈ ರುಪಿ W ಅಂತ ಕರೀತಾರೆ. ಈ ರುಪಿ R ಅಂತ ಬಂತು ಅಂತಂದ್ರೆ ಅದು ರಿಟೇಲ್ ಪ್ರೈಸ್ ಆಗಿರುತ್ತೆ ಅಥವಾ ರಿಟೇಲ್ಗೆ ಅಂತ ಆಗಿರುತ್ತೆ. ಇದ್ರ ಮೇಲೆ ಪ್ರಶ್ನೆ ಬಂದು ಯಾವ ತರ ಬರುತ್ತೆ, ಭಾರತದಲ್ಲಿ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. CBDC ಭಾರತೀಯ ರಿಸರ್ವ್ ಬ್ಯಾಂಕ್ ನೇರ ಹೊಣೆಯಾಗಿದ್ದು ಲಯಬಿಲಿಟಿ ತಗೊಂಡಿರುತ್ತೆ. ಇದು RBI ಕಾಯ್ದೆ 1934 ಅಡಿಯಲ್ಲಿ ನೀಡಲಾದ ಭೌತಿಕ ಕರೆನ್ಸಿಯಂತೆ RBI ಬ್ಯಾಲೆನ್ಸ್ ಶೀಟ್ ನಲ್ಲಿ ದಾಖಲೆ ಕಾಣಿಸಿಕೊಳ್ಳುತ್ತದೆ. ಹೌದು, ಇದರ ಒಂದು ಹೊಣೆ ಅದು ಹೊತ್ಕೊಳ್ಳುತ್ತೆ. ಯು ಕಾಂಟ್ ರಿಜೆಕ್ಟ್ ಇಟ್. ಅದೇನಾದ್ರು ಲೀಗಲಿ ಬ್ಯಾಕಪ್ ಲೀಗಲ್ ಟೆಂಡರ್ ಅಂತ ಅಂದಾಗ ನೀವೇನು ಒಂದು ಟ್ರಾನ್ಸಾಕ್ಷನ್ ಅಕ್ಸೆಪ್ಟ್ ಮಾಡ್ಕೋತಿರಲ್ಲ ಅದನ್ನ ಡಿನೇ ಮಾಡಕ್ ಆಗಲ್ಲ, ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಇದು ಕರೆಕ್ಟ್ ಇದೆ. ನೆಕ್ಸ್ಟ್ ಬಂದು ಭಾರತವು ಡಿಸೆಂಬರ್ 2022 ಡಿಜಿಟಲ್ ರೂಪಾಯಿಯನ್ನು ಕೇವಲ ಹೋಲ್ಸೇಲ್ ಅಂತರ್ ಬ್ಯಾಂಕ್ ವಹಿವಾಟುಗಳಿಗೆ ಮಾತ್ರ ಪ್ರಾರಂಭಿಸಿತು ಮತ್ತು ಇದನ್ನು ಸಾಮಾನ್ಯ ಬಳಕೆದಾರರ ಬಳಕೆಗೆ ಲಭ್ಯವಿಲ್ಲ. ನಾನು ಆಲ್ರೆಡಿ ಹೇಳಿದೆ, 2 ತರ ಬರುತ್ತೆ. ಒಂದು ಈ ರುಪಿ W ಅಂತ, ಇದು ಹೋಲ್ಸೇಲ್ಗೆ, ಮತ್ತು ಈ ರುಪಿ R ಅಂತೇಳಿ ಇದು ರಿಟೇಲ್ಗೆ. ಸೊ ಹಾಗಾಗಿ ಎರಡಕ್ಕೂ ಅವಕಾಶ ಇದೆ. ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮಾತ್ರ ಆಗಿರುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಕಿಲಾಯೋ ವಾಲ್ಕೆನೋ. ಈ ಯಾವ್ದಾದ್ರು ಒಂದು ಇಮಿಡಿಯೇಟ್ ಆಗಿರೋ ವಾಲ್ಕೆನೋಗಳು ಲೊಕೇಟ್ ಆಗ್ತಿದೆ ಅಂತಂದ್ರೆ ಅದನ್ನ IR ಬೇಸ್ ಮೇಲೆ ಕೇಳ್ತಾರೆ ಅಥವಾ ಮ್ಯಾಪ್ ಬೇಸ್ ಮೇಲೆ ಕೇಳ್ತಾರೆ. ಸೊ ನೆನ್ಪಿಟ್ಕೋಬೇಕಾಗತ್ತೆ, ಈ ಕಿಲಾಯೋ ವಾಲ್ಕೆನೋ ಅನ್ನೋಂಥದ್ದು ಇದು ಲೊಕೇಟ್ ಆಗಿರುವಂತದ್ದು ಹವಾಯಿ ಐಲ್ಯಾಂಡ್. ನೆನ್ಪಿಟ್ಕೋಬೇಕಾಗತ್ತೆ, ಇದು ಹವಾಯಿ ಐಲ್ಯಾಂಡ್. ನೋಡಿ ಇದು US ಇದೆಯಲ್ವಾ, US ಇದು US ಸೇರಿರುವಂತದ್ದು ಪೆಸಿಫಿಕ್ ಓಷನ್. ಇದೊಂದು ಪೆಸಿಫಿಕ್ ಓಷನ್. ಈ ಪೆಸಿಫಿಕ್ ಓಷನ್ ಲೊಕೇಟ್ ಆಗಿರುವಂತಹ ಹವಾಯಿ ಐಲ್ಯಾಂಡ್. ಅಲ್ಲೊಂದು ಪಾರ್ಟ್ ಬರುತ್ತೆ. ಆ ಹವಾಯಿ ಐಲ್ಯಾಂಡ್ ಇರುವಂತದ್ದೇ ಈ ಒಂದು ಕಿಲಾಯೋ ವಾಲ್ಕೆನೋ. ವೆರಿ ವೆರಿ ಇಂಪಾರ್ಟೆಂಟ್. ಪೆಸಿಫಿಕ್ ಓಷನ್ ಅಂತಾದ್ರೂ ಕೇಳಬಹುದು ಅಥವಾ ಯಾವ್ದಕ್ಕೆ ಸೇರಿದ್ದು ಅಂತಾದ್ರೂ ಕೇಳಬಹುದು. ಈ ಗ್ರೂಪ್ ಬಂದು ಹವಾಯಿ ಐಲ್ಯಾಂಡ್ ಅಂತ ಕರಿತೀವಿ. ಹವಾಯಿ ಐಲ್ಯಾಂಡ್ ಏನು ಗ್ರೂಪ್ ಇದೆಯಲ್ಲ ಅಲ್ಲಿ ಲೊಕೇಟ್ ಆಗಿರುವಂತದ್ದು ಈ ಕಿಲಾಯೋ ವಾಲ್ಕೆನೋ ಆಗಿರುತ್ತೆ. ಸೊ ಅಲ್ಲಿ ಈಗ ಏನಾಗಿದೆ ಅಂತಂದ್ರೆ ಫ್ರೀಕ್ವೆಂಟ್ ಆಗಿ ವಾಲ್ಕೆನೋ ಎರಪ್ಟ್ ಆಗಿದೆ. ಸೊ ಈ ಒಂದು ವಿಚಾರದಲ್ಲಿ ತಿಳ್ಕೊಬೇಕಾಗಿರೋದು ಲೊಕೇಶನ್, ಒಂದು ಪೆಸಿಫಿಕ್ ಓಷನ್ USA ಸೇರಿರುವಂತದ್ದು ಮತ್ತೆ ಹವಾಯಿ ಐಲ್ಯಾಂಡ್ ಅಂತ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಇದೊಂದು ಶೀಲ್ಡ್ ಟೈಪ್ ವಾಲ್ಕೆನೋ. ಶೀಲ್ಡ್ ಟೈಪ್ ಅಂತಂದ್ರೆ ಆ ಒಂದು ಮ್ಯಾಗ್ಮಾ ಸ್ಟೇಜ್ ಹೇಗಿರುತ್ತೆ, ಅದರ ಒಂದು ಆಕೃತಿ ಹೇಗಿರುತ್ತೆ. ಸೊ ಇದ್ರ ಬೇಸಿಸ್ ಮೇಲೆ ನೋಡ್ತಿರೋ ಅಂದ್ರೆ ಇಲ್ಲಿ ಶೀಲ್ಡ್ ಅಂತಂದ್ರೆ ಅಷ್ಟು ಬ್ರಾಡ್ ಆಗಿರುತ್ತೆ, ಕೋನ್ ಶೇಪ್ ಅಲ್ಲಿ ಇರೋದಿಲ್ಲ. ಮತ್ತೆ ಮ್ಯಾಗ್ಮಾ ಕೂಡ ಲಿಕ್ವಿಡ್ ಸ್ಟೇಜ್ ಅಲ್ಲೇ ಇರುತ್ತೆ. ಸೊ ನೆನ್ಪಿಟ್ಕೋಬೇಕಾಗತ್ತೆ. ಲೊಕೇಶನ್ ವೆರಿ ಇಂಪಾರ್ಟೆಂಟ್. ಪ್ರಶ್ನೆ ಯಾವ ರೀತಿ ಬರೋದು, ಕಿಲಾಯೋ ವಾಲ್ಕೆನೋ ಈಸ್ ಲೊಕೇಟೆಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ಲೇಸಸ್. ಎಲ್ಲಿ ಲೊಕೇಟ್ ಆಗಿದೆ ಅಂತ ಕೇಳಿದರೆ ನಮ್ಗೆ ಆಲ್ರೆಡಿ ಇದಕ್ಕೆ ಆನ್ಸರ್ ಗೊತ್ತು, ಹವಾಯಿ, ಯುನೈಟೆಡ್ ಸ್ಟೇಟ್ಸ್ ಅಥವಾ USA. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ರಾಜನಾಥ್ ಸಿಂಗ್ ಟು ಇನಾಗ್ರೇಟಿಂಗ್ H-125 ಹೆಲಿಕಾಪ್ಟರ್ ಯೂನಿಟ್ ಇನ್ ಕೋಲಾರ್ಸ್ ವೆಮ್ಗಾಲ್ ಆನ್ February 17 ಅಂತಿದೆ. ಕೋಲಾರ್ ಅಲ್ಲಿ ವೆಮ್ಗಾಲ್ ಇಂಡಸ್ಟ್ರಿಯಲ್ ಏರಿಯಾ ಅಂತ ಏನಿದೆಯಲ್ಲ, ಸೊ ಅಲ್ಲಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ H-125 ಹೆಲಿಕಾಪ್ಟರ್ಸ್ ಒಂದು ಫೈನಲ್ ಅಸೆಂಬ್ಲಿ ಲೈನ್ ನ ಲಾಂಚ್ ಮಾಡ್ತಾ ಇದಾರೆ. ಅಂದ್ರೆ ಇಡೀ ಗ್ಲೋಬಲ್ ಇಲ್ಲೇ 4th ಈ ತರದೊಂದು ಅಸೆಂಬ್ಲಿ ಲೈನ್ ಇರುವಂತದ್ದು, ಫೈನಲ್ ಅಸೆಂಬ್ಲಿ ಲೈನ್ ಇರುತ್ತದೆ. ಸೊ ಅದನ್ನ ತರ್ತಾ ಇದ್ದಾರೆ. ಇನ್ನೊಂದು ವಿಶೇಷತೆ ಏನಂತಂದ್ರೆ ಈ ರೀತಿಯಾಗಿ ಒಂದು ಹೆಲಿಕಾಪ್ಟರ್ಗೆ ಫೈನಲ್ ಅಸೆಂಬ್ಲಿ ಲೈನ್ ತರೋದಕ್ಕೆ ಪ್ರೈವೇಟ್ ಪಾರ್ಟಿಸಿಪೇಷನ್ ಇಂಡಿಯಾದಲ್ಲಿ ಫಾರ್ ದ ಫಸ್ಟ್ ಟೈಮ್ ಆಗ್ತಾ ಇರುವಂತದ್ದು. ಇಂಡಿಯಾದಲ್ಲಿ ಫಾರ್ ದ ಫಸ್ಟ್ ಟೈಮ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಆಗ್ತಾ ಇದೆ. ಪ್ರೈವೇಟ್ ಪಾರ್ಟಿಸಿಪೇಷನ್ ಅಂದ್ರೆ ಇದಕ್ಕೆ ಕೈ ಜೋಡಿಸಿರುವಂತಾರೆ ಯಾರು, ಏರ್ ಬಸ್ ಮತ್ತೆ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್. ನೆನ್ಪಿಟ್ಕೋಬೇಕಾಗುತ್ತೆ, ಟಾಟಾ ಗ್ರೂಪ್ ಮತ್ತೆ ಏರ್ ಬಸ್ ಇವರುಗಳೊಂದು ಸಹಯೋಗದೊಂದಿಗೆ ಈ ಒಂದು H-125 ಫೈನಲ್ ಅಸೆಂಬ್ಲಿ ಲೈನ್ ನ ಲಾಂಚ್ ಮಾಡ್ತಾ ಇರೋದು ಎಲ್ಲಿ, ವೆಂಬಗಾಲ್ ಕೋಲಾರ್. ನೆನ್ಪಿಟ್ಕೋಬೇಕಾಗುತ್ತೆ. ಮತ್ತೆ ಇದರ ವಿಶೇಷತೆ ಏನು, ಈ ಒಂದು ರಾಕೆಟ್ ನೋಡೋದಾದ್ರೆ ಈ ಒಂದು ಹೆಲಿಕಾಪ್ಟರ್ ವಿಶೇಷತೆ ಏನು ಅಂತ ನೋಡೋದಾದ್ರೆ ಇದ್ರದ್ದು ತುಂಬಾ ಅಪ್ಲಿಕೇಶನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಗ್ಬೋದು, ಅಥವಾ ಎಲ್ಲಾದ್ರೂ ರಿಲೀಫ್ ಕೆಲಸಗಳಾಗ್ಬೋದು, ಅಥವಾ ಏನಾದ್ರೂ ರೆಸ್ಕ್ಯೂ ಕೆಲಸಗಳಾಗ್ಬೋದು. ಈ ರೀತಿಯಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, ಇದು ಹೈಯೆಸ್ಟ್ ಲ್ಯಾಂಡಿಂಗ್ ಮತ್ತೆ ಟೇಕ್ ಆಫ್ ಮಾಡಿರುವಂತದ್ದು. ಅಂದ್ರೆ ಮೌಂಟ್ ಎವರೆಸ್ಟ್ ಮೇಲೆ ಲ್ಯಾಂಡ್ ಆಫ್ ಆಗಿ ಅಲ್ಲಿಂದ ಟೇಕ್ ಆಫ್ ಆಗಿರುವಂತಹ ಏಕೈಕ ಹೆಲಿಕಾಪ್ಟರ್ ಬಂದು ಈ ಒಂದು H-125 ಆಗಿರುತ್ತೆ. ಸೊ ಪ್ರಶ್ನೆ ಬಂದು ಯಾವ ತರ ಬರ್ಬೋದು, ಕರ್ನಾಟಕದಲ್ಲಿನ H-125 ಹೆಲಿಕಾಪ್ಟರ್ ಅಸೆಂಬ್ಲಿ ಯೋಜನೆಗೆ ಸಂಬಂಧಿಸಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅಂತಿಮ ಜೋಡಣಾ ಘಟಕ ಅಥವಾ ಫೈನಲ್ ಅಸೆಂಬ್ಲಿ ಲೈನ್ ಭಾರತ ರಕ್ಷಣಾ ಉತ್ಪಾದನೆ ವಲಯದಲ್ಲಿ ಖಾಸಗಿ ವಲಯದ ಪಾಲ್ಗೊಳ್ಳುವಿಕೆಯನ್ನು ಬಲಪಡಿಸುತ್ತದೆ. ನಾನು ಆಲ್ರೆಡಿ ಹೇಳಿದೆ, ಟಾಟಾ ಗ್ರೂಪ್ ಮತ್ತೆ ಏರ್ ಬಸ್ ಇದರಲ್ಲಿ ಪಾರ್ಟಿಸಿಪೇಟ್ ಆಗಿರೋದ್ರಿಂದ ಖಾಸಗಿ ವಲಯದ ಪಾಲ್ಗೊಳ್ಳುವಿಕೆಯನ್ನ ಇದು ಬಲಪಡಿಸಿದೆ. ಸರಿಯಾಗಿದೆ. H-125 ಹೆಲಿಕಾಪ್ಟರ್ ಅತಿ ಎತ್ತರದ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ನಡೆಸಬಲ್ಲ ಸಾಮರ್ಥ್ಯಕ್ಕೆ ಜಾಗತಿಕ ಹೆಸರುವಾಗಿದೆ. ನಾನು ಹೇಳಿದ್ದೀನಿ,
ಇಡೀ ಕಂಪ್ಲೀಟ್ ನಾವು ವರ್ಲ್ಡ್ ಅಲ್ಲಿ ನೋಡೋದಾದ್ರೆ ಈ ಒಂದು ಮೌಂಟ್ ಎವರೆಸ್ಟ್ ಮೇಲೆ ಲ್ಯಾಂಡ್ ಆಗಿ ಟೇಕ್ ಅಪ್ ಆಗಿರುವಂತದ್ದು ಒಂದೇ ಒಂದು ಹೆಲಿಕಾಪ್ಟರ್ ಬಂದು ಈ H-125. ಹಾಗಾಗಿ ಪ್ರಪಂಚದ ಅತಿ ಎತ್ತರ ಪ್ರದೇಶಗಳಲ್ಲೂ ಕೂಡ ಇದರ ಕಾರ್ಯಾಚರಣೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದು ಕೂಡ ಸರಿಯಾಗಿದೆ. ಈ ಘಟಕವು ಸಂಪೂರ್ಣವಾಗಿ ಭಾರತ ಸರ್ಕಾರದ ಒಡೆತನದಲ್ಲಿದೆ ಮತ್ತು ಸರ್ಕಾರವೇ ಇದನ್ನು ನಡೆಸುತ್ತೆ. ಇಲ್ಲಿ ನೋಡಬಹುದು ನಾವು ಕಾಂಟ್ರಾಕ್ಟರಿ ಸ್ಟೇಟ್ಮೆಂಟ್ ಅಂತ ಕರಿತೀವಿ, ಇಲ್ಲಿ ಪ್ರೈವೇಟ್ ಪಾರ್ಟಿಸಿಪೇಷನ್ ಅಂತ ಇದೆ, ಇಲ್ಲಿ ಗವರ್ಮೆಂಟ್ ಅಂತಿದೆ. ಸೊ ಹಾಗಾಗಿ ಇದು ಆಬ್ವಿಯಸ್ಲಿ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತು 2 ಆಗಿದೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಕರ್ನಾಟಕ ನೋಟಿಫೈಸ್ 1% ವೆಲ್ಫೇರ್ ಫೀ ಟು ಬಿ ಕಲೆಕ್ಟೆಡ್ ಫ್ರಮ್ ಅಗ್ರಿಗೇಟರ್ ಫಾರ್ ದ ಸೋಷಿಯಲ್ ಸೆಕ್ಯೂರಿಟಿ ಗಿಗ್ ವರ್ಕರ್ಸ್. ಏನಾಗಿದೆ ಅಂತಂದ್ರೆ, ನಾವು ಸ್ವಲ್ಪ ದಿನ ಮುಂಚೆನೆ ಈ ಒಂದು ಕರ್ನಾಟಕ ಗಿಗ್ ವರ್ಕರ್ಸ್ ವೆಲ್ಫೇರ್ ಸೋಷಿಯಲ್ ಸೆಕ್ಯೂರಿಟಿ ಆಕ್ಟ್ ಅಂತೇಳಿ ಒಂದು ತಂದಿದ್ವಿ, 2025 ತಂದಿದ್ವಿ. ಸೊ ಅದೊಂದು ಏನ್ ಮ್ಯಾಂಡೇಟ್ ಮಾಡಿತ್ತು ಅಂತಂದ್ರೆ, ಆ ಒಂದು ಸೋಷಿಯಲ್ ಸೆಕ್ಯೂರಿಟಿ ತರಬೇಕು ಯಾರಿಗೆ? ಗಿಗ್ ವರ್ಕರ್ಸ್ ಅಂತಂದ್ರೆ ಏನು? ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸ ಮಾಡುವಂತವ್ರು, ಪ್ಲಾಟ್ಫಾರ್ಮ್ ಬೇಸ್ ಮೇಲೆ ಕೆಲಸ ಮಾಡುವಂತವ್ರು. ಇನ್ನು ಎಕ್ಸಾಂಪಲ್ಸ್ ಬೇಕಂತಂದ್ರೆ ಈ ಓಲಾ, ಊಬರ್, ಸ್ವಿಗ್ಗಿ ಮತ್ತೆ ಈ ರೀತಿನಲ್ಲಿ ಕೆಲಸ ಮಾಡುವಂತವ್ರು. ಸೊ ಇವ್ರುಗಳಿಗೊಂದು ಸೋಷಿಯಲ್ ಸೆಕ್ಯೂರಿಟಿ ಕೊಡಬೇಕು ಅಂತೇಳಿ ಈ ಆಕ್ಟ್ ನ ತಂದಿದ್ವಿ. ಸೊ ಆ ಸೋಷಿಯಲ್ ಸೆಕ್ಯೂರಿಟಿ ಎನ್ಶೋರ್ ಮಾಡಬೇಕು ಅಂತಂದ್ರೆ ಒಂದು ಫಂಡ್ ಬೇಕಾಗಿತ್ತು. ಆ ಫಂಡ್ ಎಲ್ಲಿ ಬರುವಂತದ್ದು? ಅದಕ್ಕೆ ನಾವು ಏನು ಹೇಳಿದ್ವಿ ಅಂತಂದ್ರೆ, ಈ ಟೈಮ್ ಅಲ್ಲಿ ಅಟ್ಲೀಸ್ಟ್ 1% to 5% ಒಂದು ಅಗ್ರಿಗೇಟರ್ ಮೇಲೆ ಒಂದು ಫೀಸ್ ತರ ಹಾಕುವಂಥದ್ದು, ಲೆವಿ ಮಾಡುವಂಥದ್ದು. ಅಗ್ರಿಗೇಟರ್ ಅಂದ್ರೆ ಯಾರು? ಇದೇ ಪ್ಲಾಟ್ಫಾರ್ಮ್ಗಳು, ಓಲಾ, ಊಬರ್ಗಳು. ಸೊ 1 to 5% ಅವ್ರ ಮೇಲೆ ಲೆವಿ ಮಾಡಿ ಅಲ್ಲಿ ಬಂದಂತ ದುಡ್ಡನ್ನ ಇವರ ವೆಲ್ಫೇರ್ ಗಾಗಿ ಬಳಸ್ಕೋಬಹುದು. ಆ ವೆಲ್ಫೇರ್ ಫಂಡ್ ಅಂತ ತಗೊಂಡು ಅದನ್ನ ಬಳಸ್ಕೋಬಹುದು ಅಂತ ಪ್ಲಾನ್ ಮಾಡಿದ್ವಿ. ಸೊ ಈಗ ಏನ್ ಮಾಡಿದ್ದಾರೆ ಅಂತಂದ್ರೆ, ಮಿನಿಮಮ್ ಅಂದ್ರೆ 1% ಮಾತ್ರ ನಿಶ್ಚಯ ಮಾಡಿದ್ದಾರೆ. ಸೊ ಹಾಗಾಗಿ ಇದನ್ನ ನೆನ್ಪಿಟ್ಕೋಬೇಕಾಗತ್ತೆ. ಮತ್ತೆ ಇನ್ನು ಈ ಆಕ್ಟ್ ಬಗ್ಗೆ ನೋಡ್ಬೇಕು ಅಂತಂದಾಗ, ನಾನು ಆಲ್ರೆಡಿ ಹೇಳಿದೆ 1 to 5% ಅಷ್ಟು ಅಲೋ ಇತ್ತು, ಈಗ 1% ಅಷ್ಟು ಫಿಕ್ಸ್ ಮಾಡಿದ್ದಾರೆ. ಯಾರ್ಯಾರಿಗೆಲ್ಲ ಈ ಆಕ್ಟ್ ಅಪ್ಲೈ ಆಗುತ್ತೆ? ಇದು ಫುಡ್ ಡೆಲಿವರಿ ಆಗ್ಬೋದು, ಅಥವಾ ಬೇರೆ ಈಗ ಬರ್ತಾವಲ್ಲ ರೈಡರ್ ಹೇಲಿಂಗ್ ಅಂತಂದಾಗ ಈ ರ್ಯಾಪಿಡೋ, ಓಲಾ, ಊಬರ್ ಇವುಗಳಾಗ್ಬೋದು. ನೆಕ್ಸ್ಟ್ ಲಾಜಿಸ್ಟಿಕ್, ಈ ಪೋರ್ಟರ್ ಎಲ್ಲ ಬರುತ್ತಲ್ಲ ಅದಾಗ್ಬೋದು. ಇ ಕಾಮರ್ಸ್, ಬೇರೆ ಬೇರೆ ಇ ಕಾಮರ್ಸ್ಗಳಾಗ್ಬೋದು. ಸೊ ಈ ರೀತಿಯಾಗಿ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಮತ್ತೆ ಇದನ್ನ ಮಾನಿಟರ್ ಮಾಡೋದಕ್ಕೆ ಅಂತಾನೆ ಒಂದು ಮಾನಿಟರ್ ಸಿಸ್ಟಮ್ ತರ್ತಾರೆ, ಪೇಮೆಂಟ್ ವೆಲ್ಫೇರ್ ಫೀ ವೆರಿಫಿಕೇಶನ್ ಸಿಸ್ಟಮ್ ಅಂತ. ಇದು ಮಾನಿಟರ್ ಮಾಡ್ತಾ ಇರುತ್ತೆ. ಮತ್ತೆ ಈಗ ವೆಲ್ಫೇರ್ ಸ್ಕೀಮ್ಸ್ ಅಂತ ಹೇಳಿದ್ವಿ, ಸೋಷಿಯಲ್ ಸೆಕ್ಯೂರಿಟಿ ಅಂತ ಹೇಳಿದ್ವಿ, ಇದೆಲ್ಲ ಮ್ಯಾನೇಜ್ ಆಗ್ತಾ ಇದೆಯಾ, ಇದನ್ನ ಗವರ್ನೆನ್ಸ್ ಮಾಡುವಂತ ಯಾರು? ಅದಕ್ಕೆ ಅಂತಾನೆ ಒಂದು ಬೋರ್ಡ್ ತರ್ತಾರೆ, ಗಿಗ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಅಂತ. ಇದ್ರ ಹೆಡ್ ಕ್ವಾರ್ಟರ್ಸ್ ಬಂದು ಬೆಂಗಳೂರು ಇರುತ್ತೆ. ಸೊ ಇದನ್ನು ಕೇಳಬಹುದಾಗಿರುತ್ತೆ. ಈ ಒಂದು ವೆಲ್ಫೇರ್ ಬೋರ್ಡ್ ಏನಿದೆಯಲ್ಲ, ಗಿಗ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್, ಅಲ್ಲಿ 3 ಜನಕ್ಕೂ ಸಮಾನವಾಗಿ ಅವಕಾಶ ಕೊಟ್ಟಿರ್ತಾರೆ. ಅಂದ್ರೆ ಏನಾದ್ರು ಒಂದು ಇಶ್ಯೂ ಬಂತು ಅಂತ ಡಿಸ್ಕಸ್ ಮಾಡೋದಕ್ಕೆ ಯಾರು ಇರ್ತಾರೆ? ಗವರ್ಮೆಂಟ್ ಇರುತ್ತೆ, ಅಗ್ರಿಗೇಟರ್ಸ್ ಗಳಿರ್ತಾರೆ, ಮತ್ತೆ ವರ್ಕರ್ಸ್ ಗಳಿರ್ತಾರೆ. ಮತ್ತೆ ಇಲ್ಲಿ ಮುಖ್ಯವಾಗಿ ಪ್ರೊವಿಷನ್ಸ್ ನೋಡ್ಬೇಕು ಅಂತಂದಾಗ, ಇಲ್ಲಿ ಮ್ಯಾಂಡೇಟರಿ ರಿಜಿಸ್ಟ್ರೇಷನ್ ಆಗ್ಬೇಕಾಗತ್ತೆ. ಅಂದ್ರೆ ಈ ಒಂದು ಬೋರ್ಡ್ ಇದೆಯಲ್ಲ, ಈ ಬೋರ್ಡ್ಗೆ ಅಥವಾ ಒಂದು ಆಕ್ಟ್ ಅಂಡರ್ ಅಲ್ಲಿ ಮ್ಯಾಂಡೇಟರಿ ಆಗಿ ರಿಜಿಸ್ಟ್ರೇಷನ್ ಆಗ್ಬೇಕಾಗುತ್ತೆ. ಯಾರು ಗಿಗ್ ವರ್ಕರ್ಸ್ ಇರ್ತಾರಲ್ಲ ಅವರು ಮತ್ತೆ ಪ್ಲಾಟ್ಫಾರ್ಮ್ಗಳು, ಸೊ ಅವರು ರಿಜಿಸ್ಟ್ರೇಷನ್ ಆಗ್ಬೇಕಾಗುತ್ತೆ. ಮತ್ತೆ ಯಾರು ವರ್ಕ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಅಂತ ಕೊಡ್ತಾರೆ. ಬಿಕಾಸ್ ಅವ್ರನ್ನ ನಾವು ಟ್ರ್ಯಾಕ್ ಮಾಡ್ತಾ ಇರಬೇಕು. ಸೊ ಅವ್ರಿಗೊಂದು ಯುನಿಕ್ ಐಡೆಂಟಿಫಿಕೇಶನ್ ಇರುತ್ತೆ. ಮತ್ತೆ ಈಗ ಫಾರ್ ಎಕ್ಸಾಂಪಲ್ ಓಲಾ, ಊಬರ್ಗಳಲ್ಲಿ ಸುಮಾರು ಜನ ಕೆಲಸ ಮಾಡ್ತಿರ್ತಾರೆ. ಅಲೋಕೇಟ್ ಆಗುವಂತದ್ದು ವರ್ಕ್ ಬೇರೆಯವ್ರಿಗೆ ಆಗುತ್ತಾ, ಸಮಾನ ರೀತಿಯಲ್ಲಿ ಎಲ್ಲರಿಗೂ ಕೆಲಸ ಮಾಡ್ತಾರೆ. ಆ ಟ್ರಾನ್ಸ್ಪರೆನ್ಸಿನ ಎನ್ಶೋರ್ ಮಾಡೋದಕ್ಕೆ ಒಂದು ಆಲ್ಗಾರಿದಮ್ ಬಿಲ್ಡ್ ಮಾಡಿರ್ತಾರೆ. ಸೊ ಆಲ್ಗಾರಿದಮ್ ಟ್ರಾನ್ಸ್ಪರೆನ್ಸಿ ಎನ್ಶೋರ್ ಮಾಡುತ್ತೆ. ಮತ್ತೆ ಇನ್ ಕೇಸ್ ಏನಾದ್ರು ಈಗ ಕಾಂಟ್ರಾಕ್ಟ್ ಚೇಂಜ್ ಮಾಡ್ತಿರ್ತಾರೆ, ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಸ್ವಿಗ್ಗಿನಲ್ಲಿ ಇರ್ತಾರೆ, ನೆಕ್ಸ್ಟ್ ಝೊಮ್ಯಾಟೊ ಶಿಫ್ಟ್ ಆಗಬೇಕು, ಇಮಿಡಿಯೇಟ್ ಶಿಫ್ಟ್ ಮಾಡಕ್ಕಾಗತ್ತಾ ಅಥವಾ ಬಿಟ್ಟು ಹೋಗಕ್ಕಾಗತ್ತಾ? ಇಲ್ಲ, 14 days ನೋಟಿಸ್ ಕೊಡಬೇಕು. ಯಾಕಂದ್ರೆ ಇಲ್ಲಿ ಅಗ್ರಿಗೇಟರ್ಗೂ ಮೋಸ ಆಗಬಾರ್ದು, ವರ್ಕರ್ಸ್ಗೂ ಮೋಸ ಆಗಬಾರ್ದು. ನಂತರ ಬಂದು ಇಮಿಡಿಯೇಟ್ ಆಗಿ ಅವ್ರನ್ನ ಫೈರ್ ಮಾಡೋ ಹಾಗಿಲ್ಲ. ಇಫ್ ಇನ್ ಕೇಸ್ ಏನಾದ್ರು ಅಗ್ರಿಗೇಟರ್ಗೂ ವರ್ಕರ್ಸ್ ಏನಾದ್ರು ಇಶ್ಯೂ ಆಗ್ತಾ ಇದೆ, ಸೊ ಅಲ್ಲಿ ಒಂದು ಗ್ರೀವೆನ್ಸ್ ರಿಡ್ರೆಸಲ್ ಬೇಕಾಗಿದೆ. ಸೊ ಹಾಗಾಗಿ 2 ಲೆವೆಲ್ ಅಲ್ಲಿ, ಅಂದ್ರೆ 2 ಲೆವೆಲ್ ಅಲ್ಲಿ ಆ ಒಂದು ಗ್ರೀವೆನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್ ಎನ್ಶೋರ್ ಮಾಡುತ್ತೆ. ಸೊ ಹಾಗಾಗಿ ಈ ಆಕ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಆಕ್ಟ್ ಅಂಡರ್ ಅಲ್ಲಿ ಇವಾಗ ನಾವು 1% ಅಷ್ಟು ವೆಲ್ಫೇರ್ ಫೀ ನ ಅಲೋಕೇಟ್ ಮಾಡಿರ್ತೀವಿ, ನೆನ್ಪಿಟ್ಕೋಬೇಕಾಗತ್ತೆ. ಇದ್ರ ಮೇಲೆ ಪ್ರಶ್ನೆ ಮುಂದೆ ಯಾವ ತರ ಬರ್ಬೋದು? ಕರ್ನಾಟಕ ವೇದಿಕೆ ಆಧಾರಿತ, ಅಂದ್ರೆ ವೇದಿಕೆ ಅಂತ ಹೇಳಿ ಗಿಗ್ ವರ್ಕರ್ ಪ್ಲಾಟ್ಫಾರ್ಮ್ ಆಧಾರಿತ ಗಿಗ್ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಕಾಯ್ದೆ 2025ಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈ ಕಾಯ್ದೆಯು ಸರ್ಕಾರ, ಅಗ್ರಿಗೇಟರ್ಗಳು ಮತ್ತು ಗಿಗ್ ಕಾರ್ಮಿಕರನ್ನು ಪ್ರತಿನಿಧಿಗಳನ್ನು ಒಳಗೊಂಡ ಶಾಸನಬದ್ಧ ಗಿಗ್ ಕಾರ್ಮಿಕರ ಕಲ್ಯಾಣ ಮಂಡಳಿಯನ್ನು ಸ್ಥಾಪಿಸಿದೆ. ಹೌದು, ಇದೇ ಅದರ ಗವರ್ನೆನ್ಸ್ ನೋಡ್ಕೊಳ್ತಾ ಇರುವಂತದ್ದು ಗಿಗ್ ಕಾರ್ಮಿಕರ ಕಲ್ಯಾಣ ಮಂಡಳಿ. ಗಳಿಕೆ, ರೇಟಿಂಗ್ ಮತ್ತು ಕೆಲಸದ ಹಂಚಿಕೆಯ ಮೇಲೆ ಪರಿಣಾಮ ಬೀರುವ ಆಲ್ಗರಿದಮ್ ಸಿಸ್ಟಮ್ಗಳ ವಿವರಗಳನ್ನು ಬಹಿರಂಗಪಡಿಸುವುದು ಇದರ ಕಡ್ಡಾಯವಾಗಿದೆ. ಹೌದು, ಯಾರು ಎಷ್ಟು ಅರ್ನ್ ಮಾಡ್ತಾ ಇದ್ದಾರೆ, ಕೆಲಸ ಹೆಂಗ್ ಡಿಸ್ಟ್ರಿಬ್ಯೂಟ್ ಆಗಿದೆ, ಅದೆಲ್ಲ ಟ್ರಾನ್ಸ್ಪರೆಂಟ್ ಆಗ್ಬೇಕಾಗುತ್ತೆ. ಸೊ ಅದಕ್ಕೆ ಅಂತಾನೆ ಆಲ್ಗರಿದಮ್ಗಳನ್ನ ಬಿಲ್ಡ್ ಮಾಡಿದ್ದಾರೆ. ಸೊ ಅದು ಆಟೋಮೆಟಿಕ್ಲಿ ಅದು ಪಬ್ಲಿಷ್ ಮಾಡ್ಬೇಕಾಗುತ್ತೆ ಟ್ರಾನ್ಸ್ಪರೆಂಟ್ ಆಗಿ. ಸೊ ಹಾಗಾಗಿ ಇದು ಕೂಡ ಸರಿಯಾಗಿದೆ. ಇದು ಗಿಗ್ ಕಾರ್ಮಿಕರಿಗೆ ಅಸ್ತಿತ್ವದಲ್ಲಿರುವ ಕಾರ್ಮಿಕ ಕಾನೂನುಗಳ ಅಡಿಯಲ್ಲಿ ಸ್ವಯಂಚಾಲಿತವಾಗಿ ಕಾಯಂ ಉದ್ಯೋಗಗಳನ್ನ ಸ್ಥಾನವನ್ನ ನೀಡುತ್ತದೆ. ಎನಿವೇ ಅದು ಕಾಯಂ ಉದ್ಯೋಗಿಗಳಾಗಲ್ಲ, ನಾವು ಹೆಸರಿಟ್ಟಿರೋದೇ ಗಿಗ್ ವರ್ಕರ್ಸ್ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ವೆಲ್ಫೇರ್ ಸ್ಕೀಮ್ ತಂದೇನ್ ಮಾತ್ರಕ್ಕೆ ಅವರು ಪರ್ಮನೆಂಟ್ ವರ್ಕರ್ಸ್ ಆಗೋದಿಲ್ಲ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತು 2 ಮಾತ್ರ ಆಗಿರುತ್ತೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಸಖಿ ಆಟೋ ಸರ್ವಿಸಸ್ ಬೈ ವುಮೆನ್. ಏನಾಗಿದೆ ಅಂತಂದ್ರೆ, ಬೆಂಗಳೂರಲ್ಲಿ ಇವಾಗ
ಹೆಣ್ಮಕ್ಳೇ ಡ್ರೈವರ್ಗಳಾಗಿ ಅಂದ್ರೆ ವುಮೆನ್ನೇ ಡ್ರೈವರ್ಗಳಾಗಿ ಒಂದು ಸೇಫ್ಟಿ ಮತ್ತೆ ಸೆಕ್ಯೂರಿಟಿನ ಎನ್ಶೋರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆಟೋ ಡ್ರೈವರ್ಗಳಾಗಿ ಈ ಒಂದು ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಇಲ್ಲಿ ವುಮೆನ್ ಏನಿದಾರಲ್ಲ, ಲೇಡೀಸ್ ಏನಿದಾರಲ್ಲ ಅವರೇ ಡ್ರೈವರ್ಗಳಾಗಿರ್ತಾರೆ. ಮತ್ತೆ ಇಟ್ ಇಸ್ ಅಪ್ಲಿಕೇಬಲ್ ಟು ವುಮೆನ್ ಓನ್ಲಿ, ಅವ್ರು ಮಾತ್ರ ಆಗಿರುವಂತದ್ದು. ಏನಂತಂದ್ರೆ ಇದು ಸುಮಾರು 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆಯಿಂದ ಮತ್ತೆ ರಾತ್ರಿ 12 ಗಂಟೆ ಇಲ್ಲಿವರೆಗೂ ಆಕ್ಟಿವ್ ಆಗಿರುತ್ತೆ. ಇಫ್ ಇನ್ ಕೇಸ್ ಸ್ಪೆಷಲ್ ಕೇಸ್ ಬೇಕು ಅಂತಂದ್ರೆ ನೈಟ್ ಇನ್ನೂ ಎಕ್ಸ್ಟೆಂಡ್ ಕೂಡ ಆಗ್ಬೋದಾಗಿರುತ್ತೆ. ಫಸ್ಟ್ ಚಾರ್ಜಸ್ ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಮಿನಿಮಮ್ ಅಂತ ಕೊಡ್ತೀವಿ ಆಟೋ ಹೊತ್ತಾಗ. ಸೊ ಅದೇ ರೀತಿಯಲ್ಲಿ ಮಿನಿಮಮ್ ಅಂತ ಬಂದಾಗ ಫಸ್ಟ್ 50 ರುಪೀಸ್ ನ ಕೊಡಬೇಕಾಗುತ್ತೆ ಅಪ್ ಟು 2 ಕಿಲೋಮೀಟರ್ ವರೆಗೂ. ನಂತರ ಏನಿದೆ ಅಂತಲ್ಲ, ನಂತರ ಏನ್ ಬರುತ್ತೆ ಅಲ್ಲ ಅದಕ್ಕೆ 20 ರುಪೀಸ್ ಪರ್ ಕಿಲೋಮೀಟರ್ ತರ ಕೊಡಬೇಕಾಗುತ್ತೆ. ಸೊ ಇದು ಎಲ್ಲಿ ಲಾಂಚ್ ಮಾಡಿರೋ ಅಂತ ಕೇಳ್ತಾರೆ, ಬೆಂಗಳೂರಲ್ಲಿ ಫಾರ್ ದ ಫಸ್ಟ್ ಟೈಮ್ ಲಾಂಚ್ ಮಾಡಿರೋದಾಗಿರುತ್ತೆ. ಮತ್ತೆ ಇದಕ್ಕೆ ನಾವು ರಿಜಿಸ್ಟರ್ ಮಾಡ್ಕೊಳ್ಳೋದು ಹೇಗೆ? ಇದಕ್ಕೆ ತನ್ನದೇ ಅಂತ ಆಪ್ ಅಂತ ಏನಿಲ್ಲ. ಸೊ ವಾಟ್ಸ್ಆಪ್ ಮೂಲಕ ಮತ್ತೆ ವೆಬ್ಸೈಟ್ ಗಳ ಮೂಲಕ ನೀವು ಬುಕ್ ಮಾಡ್ಕೊಂಡು ಇಲ್ಲಿ ರೈಡ್ ಮಾಡಬಹುದಾಗಿರುತ್ತೆ. ಪ್ರಶ್ನೆ ಬಂದ್ರೆ ಯಾವ ರೀತಿ ಬರ್ಬೋದು? ಬೆಂಗಳೂರಿನ ಸಖಿ ಆಟೋ ಉಪಕ್ರಮಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನಗರದಲ್ಲಿ ಸುರಕ್ಷತೆಯನ್ನು ಹೆಚ್ಚಿಸಲು ಇದನ್ನು ಮಹಿಳಾ ವಿಶೇಷ ಸಾರಿಗೆ ಮಾದರಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಇದು ಕರೆಕ್ಟ್ ಆಗಿದೆ. ಈ ಉಪಕ್ರಮವು ಲಿಂಗ ಸಂವೇದನೆ, ನಗರ ಚಲನಶೀಲತೆಯ ಯೋಜನೆಯಲ್ಲಿ ಅಥವಾ ಜೆಂಡರ್ ಸೆನ್ಸಿಟಿವ್ ಅರ್ಬನ್ ಮೊಬಿಲಿಟಿ ಪ್ಲಾನಿಂಗ್ ಏನಿದೆಯಲ್ಲ, ಸೊ ಅದರ ಒಂದು ಬದಲಾವಣೆಯನ್ನು ಬಿಂಬಿಸ್ತಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಕರೆಕ್ಟ್ ಆಗಿದೆ. ವಾಟ್ಸ್ಆಪ್ ಮತ್ತು ವೆಬ್ಸೈಟ್ ಗಳಂತಹ ಡಿಜಿಟಲ್ ಪ್ಲಾಟ್ಫಾರ್ಮ್ ಗಳ ಮೂಲಕ ಬುಕಿಂಗ್ ಮಾಡಲು ಅವಕಾಶವಿದೆ. ಈಗೇನು ಆಪ್ ಗಳಿದೆಯಲ್ಲ, ಆಪ್ ಗಳ ಬದಲು ಇವರು ವಾಟ್ಸ್ಆಪ್ ಮತ್ತೆ ವೆಬ್ಸೈಟ್ ಗಳ ಮೂಲಕ ನಾವು ಬುಕ್ ಮಾಡ್ಕೋಬಹುದಾಗಿರುತ್ತೆ. ಸೊ ಹಾಗಾಗಿ ಇದು ಸರಿಯಾಗಿದೆ. ಆನ್ಸರ್ ಬಂದು 1, 2, 3 ಸರಿಯಾಗಿದೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, KKCCI seeks major budget push for PM Mitra Park infrastructure in ಕಲ್ಯಾಣ ಕರ್ನಾಟಕ. ಏನಂತಂದ್ರೆ PM Mitra Park ಅಂತ ಹೇಳಿ ರೀಸೆಂಟ್ ಆಗಿ ಒಂದು ಸ್ಕೀಮ್ ನ ತಂದಿದ್ರು. ಈ ಎಕ್ಸ್ಪೆನ್ಷನ್ ನೋಡೋ ನಮ್ಗೆ ಐಡಿಯಾ ಬರುತ್ತೆ. ಪ್ರಧಾನ ಮಂತ್ರಿ ಮೆಗಾ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ರೀಜನಲ್ ಅಪ್ರೈಸಲ್ ಪಾರ್ಕ್ ಅಂತ ಹೇಳ್ಬಿಟ್ಟು, ಏನಂತಂದ್ರೆ ಈ ಟೆಕ್ಸ್ಟೈಲ್ ಇಂಡಸ್ಟ್ರಿ ಏನಿದೆಯಲ್ಲ, ಸೊ ಇದನ್ನ ರೀಜನಲಿ ಇಂಬ್ಯಾಲೆನ್ಸ್ ಇರುವಂತ ಅಥವಾ ಏನ್ ಬ್ಯಾಕ್ವರ್ಡ್ ರೀಜನ್ ಗಳು ಇರುತ್ತಲ್ಲ, ಸೊ ಅಲ್ಲಿ ಅದರ ಡೆವಲಪ್ಮೆಂಟ್ ಗೆ ಬಳಸ್ಕೊಳ್ಳುವಂಥದ್ದು. ಯಾವ ರೀತಿಯಲ್ಲಿ ದೊಡ್ಡ ರೀತಿಯಲ್ಲಿ ಇಂಟಿಗ್ರೇಟೆಡ್ ಅಂದ್ರೆ ಎಲ್ಲಾ ರೀತಿಯ ವ್ಯಾಲ್ಯೂ ಚೈನ್ ಅಲ್ಲಿ ನೋಡುವಂತದ್ದಾಗಿರುತ್ತೆ. ಸೊ ಅದನ್ನ ಆ ಒಂದು ಸ್ಕೀಮ್ ನ ಈಗ ಕಲ್ಯಾಣ ಕರ್ನಾಟಕ ಎಸ್ಪೆಷಲಿ ಕಲಬುರಗಿ ತಂದಿದ್ದಾರೆ. ಸೊ ಅದಕ್ಕೊಂದು ಸ್ವಲ್ಪ ಪುಷ್ ಬೇಕು. ಅಂದ್ರೆ ಈ ಒಂದು ಸ್ಕೀಮ್ ನ PPP ಮಾಡೆಲ್ ತಂದಿರ್ತಾರೆ. PPP ಮಾಡೆಲ್ ಅಂತಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಿ. ಸೊ ಈ ಒಂದು ಪಬ್ಲಿಕ್ ಫಂಡ್ ಏನಿದೆಯಲ್ಲ, ಸೊ ಅದರ ಒಂದು ಡಿಮ್ಯಾಂಡ್ ಬೇಕು ಜಾಸ್ತಿ. ಅದರ ಡಿಮ್ಯಾಂಡ್ ಇದೆ. ಸೊ ಹಾಗಾಗಿ ಇದಕ್ಕೆ ಸ್ವಲ್ಪ ಪುಷ್ ಕೊಡಿ ಅಂತ ಹೇಳ್ಬಿಟ್ಟು ಈಗ ಅಪ್ಕಮಿಂಗ್ ಬಜೆಟ್ ಅಲ್ಲಿ ಈಗ ಡಿಮ್ಯಾಂಡ್ ಮಾಡ್ತಿರೋದಾಗಿರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು PM ಮಿತ್ರ ಪಾರ್ಕ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಅದರ ಎಕ್ಸ್ಪೆನ್ಷನ್ ಆಲ್ರೆಡಿ ಹೇಳಿದೀನಿ. ಪ್ರಧಾನಮಂತ್ರಿ ಮೆಗಾ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ರೀಜನಲ್ ಅಪ್ರೈಸಲ್ ಪಾರ್ಕ್ ಅಂತ ಹೇಳ್ಬಿಟ್ಟು ಇದರ ಒಂದು ನೋಡಲ್ ಮಿನಿಸ್ಟ್ರಿ ಬಂದ್ಬಿಟ್ಟು ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ ಆಗಿರುತ್ತೆ. ನಾನು ಆಲ್ರೆಡಿ ಹೇಳಿದೆ ಇದರ ಅಬ್ಜೆಕ್ಟಿವ್ ಒಂದು ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ವ್ಯಾಲ್ಯೂ ಚೈನ್ ಅಟ್ ಸಿಂಗಲ್ ಲೊಕೇಶನ್ ಅಂತಂದ್ರೆ ಇದಕ್ಕೆ ಅಂತಾನೆ ಸುಮಾರು 1000 ಎಕರೆ ಇರುವಂತ ಜಾಗನ ಐಡೆಂಟಿಫೈ ಮಾಡಿರ್ತಾರೆ. ಈಗ ಕಲಬುರಗಿ ಹೇಳ್ತಿದ್ನಲ್ಲ, ಅಲ್ಲಿ ಐಡೆಂಟಿಫೈ ಮಾಡಿ ಆ ಒಂದು ಸಿಂಗಲ್ ಪಾಯಿಂಟ್ ಅಲ್ಲಿ ಎಲ್ಲ ಕೆಲಸ ಆಗ್ಬೇಕು. ಎಲ್ಲ ಕೆಲಸ ಅಂದ್ರೆ ಹೇಗೆ? ಫಾರ್ ಎಕ್ಸಾಂಪಲ್ ಫಾರ್ಮ್, ಈಗ ಹತ್ತಿ ಬೆಳಿತಾರೆ, ಆ ಹತ್ತಿಯಿಂದ ನೆಕ್ಸ್ಟ್ ಏನಾಗಬೇಕು? ಅದು ಫೈಬರ್ ಆಗಬೇಕು. ಆ ಒಂದು ಫೆಸಿಲಿಟೀಸ್ ಟೆಕ್ನಾಲಜಿ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು. ಆ ಫೈಬರ್ ಇಂದ ನೆಕ್ಸ್ಟ್ ಫ್ಯಾಕ್ಟರಿ ಹಾಕ್ತಾರೆ. ಫ್ಯಾಕ್ಟರಿ ಹಾಕಿ ಏನಾಗುತ್ತೆ? ಅಲ್ಲಿ ಕ್ಲಾತ್ ಆಗುತ್ತೆ. ಕ್ಲಾತ್ ಆದ್ಮೇಲೆ ಅದ್ರ ಬೇರೆ ಕಡೆ ಸೇಲ್ ಮಾಡುವಂತದ್ದಾಗ್ಬೋದು. ನೆಕ್ಸ್ಟ್ ಅದಕ್ಕೆ ಫ್ಯಾಷನ್ ಅಂತ ಹೇಳ್ತೀವಲ್ವಾ, ಫ್ಯಾಕ್ಟರಿಯಿಂದ ನೆಕ್ಸ್ಟ್ ಫ್ಯಾಷನ್, ಅದ್ರ ಅಪ್ಲಿಕೇಶನ್ ಆಗ್ಬೋದು ಅಥವಾ ಅದನ್ನ ಬೇರೆ ಇಂಡಸ್ಟ್ರಿ ಬಳಸುವಂತದ್ದಾಗ್ಬೋದು. ಈ ಕೆಲಸ ಆಗ್ಬೋದು. ಓಕೆ, ನಮ್ಮ ನೀಡ್ ಮುಗಿತು. ನೆಕ್ಸ್ಟ್ ಏನ್ ಮಾಡ್ಬೋದು? ಅದರ ಒಂದು ಎಕ್ಸ್ಪೋರ್ಟ್ ಮಾಡ್ಬೋದು. ಫಾರಿನ್ ಅಂದ್ರೆ ಹೊರಗಡೆ ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ಅದರಿಂದ ರೆವಿನ್ಯೂ ಮಾಡ್ಬೋದು. ಅದನ್ನ ಬೆಳೆಯೋದ್ರಿಂದ, ಹತ್ತಿ ಬೆಳೆಯೋದ್ರಿಂದ ಹಿಡಿದು ಆ ಕ್ಲಾತ್ ನ ಫಾರಿನ್ ಗೆ ಎಕ್ಸ್ಪೋರ್ಟ್ ಮಾಡೋವರೆಗೂ ಏನೇನೆಲ್ಲ ಫೆಸಿಲಿಟೀಸ್ ಬೇಕೋ, ಏನೇನೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಬೇಕೋ ಅದನ್ನೆಲ್ಲ ಒಂದೇ ಕಡೆ ಎಸ್ಟಾಬ್ಲಿಷ್ ಮಾಡುವಂತ ಸ್ಕೀಮ್ ಬಂದು ಈ ಒಂದು PM ಮಿತ್ರ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಆಗಿರುತ್ತೆ. ಸೊ ಇದಕ್ಕೆ ಅಂತಾನೆ ಬೇಕಾಗಿರುವಂತಹ ಒಂದು ಲ್ಯಾಬ್ಸ್, ಡಿಸೈನ್ ಸೆಂಟರ್ಸ್, ವೇರ್ ಹೌಸ್, ಲಾಜಿಸ್ಟಿಕ್ಸ್, ಈ ರೀತಿಯಾಗಿ ಸಾಕಷ್ಟು ಫೆಸಿಲಿಟೀಸ್ ಇಲ್ಲಿ ಎಸ್ಟಾಬ್ಲಿಷ್ ಆಗಿರುತ್ತೆ. ಸೊ ಈಗ ಕರ್ನಾಟಕದಲ್ಲಿ ಎಲ್ಲಿ ಎಸ್ಟಾಬ್ಲಿಷ್ ಆಗಿರೋದು? ಕಲಬುರಗಿ. ಸೊ ಇಷ್ಟು ವಿಚಾರಗಳನ್ನ ನೋಡ್ಕೋಬೇಕಾಗುತ್ತೆ. ಇದರಿಂದ ಏನಾಗುತ್ತೆ ಅಂತ ನೀವು ಆಲ್ರೆಡಿ ಜನರಲ್ ಆಗಿ ಹೇಳ್ಬೋದು. ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆಗುವಂತದ್ದಾಗ್ಬೋದು, MSME ಪ್ರಮೋಷನ್ ಆಗುವಂತದ್ದಾಗ್ಬೋದು, ವುಮೆನ್ ಎಂಪವರ್ಮೆಂಟ್ ಆಗುವಂತದ್ದಾಗ್ಬೋದು, ಸಾಕಷ್ಟು ವಿಚಾರಗಳಾಗ್ತವೆ. ಸೊ ಈ ಒಂದು ಸ್ಕೀಮ್ ಬಗ್ಗೆ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ತರ ಬರ್ಬೋದು? PM ಮಿತ್ರ ಯೋಜನೆಗೆ ಸಂಬಂಧಿಸಿದ ಗೆಳೆಯಣಿಗಳನ್ನು ಪರಿಗಣಿಸಿ. PM ಮಿತ್ರ ಯೋಜನೆಯು ಇಡೀ ಜವಳಿ ಮೌಲ್ಯ ಸರಪಳಿಯನ್ನು ಅಥವಾ ಟೆಕ್ಸ್ಟೈಲ್ ವ್ಯಾಲ್ಯೂ ಚೈನ್ ಅಂತ ಹೇಳ್ತೀವಲ್ಲ, ಒಂದೇ ಸ್ಥಳದಲ್ಲಿ ಸಂಯೋಜಿಸುವ ಗುರಿಯನ್ನು ಹೊಂದಿದೆ. ಹೌದು, ನಾವ್ ಹೇಳಿದ್ವಲ್ಲ 5F, ಕಂಪ್ಲೀಟ್ 5F. ಸೊ ಅದು ಒಂದೇ ಜಾಗದಲ್ಲಿ ಸಿಗುವಂತದ್ದಾಗಿರುತ್ತೆ. ಈ ಯೋಜನೆಯನ್ನು PPP ಮಾದರಿಯಲ್ಲಿ ವಿಶೇಷ ಉದ್ದೇಶದ ವಾಹನ ಮೂಲಕ ಜಾರಿಗೊಳಿಸಿದೆ. ಹೌದು, ಇದಕ್ಕಿಂತ ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ ತಂದಿರ್ತಾರೆ. ಮತ್ತೆ PPP ಮಾಡೆಲ್, ಪಬ್ಲಿಕ್ ಪ್ರೈವೇಟ್ ಇಬ್ರು ಇರ್ತಾರೆ ಇದಕ್ಕೆ. ಸೊ ಹಾಗಾಗಿ ಇದು ಕೂಡ ಕರೆಕ್ಟ್ ಆಗಿದೆ. ಈ ಯೋಜನೆಯು ಕೇವಲ ಸಿದ್ಧ ಉಡುಪುಗಳ ಮಾರಾಟದ ಮೇಲೆ ಮಾತ್ರ ಗಮನ ಹರಿಸುತ್ತದೆ ಮತ್ತು ನೂಲು ಉತ್ಪಾದನೆಯನ್ನು ಹೊರತುಪಡಿಸಿ ಇಲ್ಲ. ಫೈಬರ್ ಪ್ರೊಡಕ್ಷನ್ ಅನ್ನೋದು ಸೆಕೆಂಡ್ ಸ್ಟೇಜ್ ಅಲ್ಲಿ ಹೇಳಿದೆ. ಫಾರ್ಮ್ ಟು ನೆಕ್ಸ್ಟ್ ಫೈಬರ್ ಪ್ರೊಡಕ್ಷನ್ ಅಂತ ಹೇಳಿ ಕಂಪ್ಲೀಟ್ 100% ಇರೋದ್ರಿಂದ ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತು 2 ಮಾತ್ರ ಆಗಿರುತ್ತೆ. ಈ ಒಂದು ಆರ್ಟಿಕಲ್ ಜೊತೆ ಈ ಒಂದು ಸೆಷನ್ ಮುಗಿಸೋಣ. ಮುಂದಿನ ತರಗತಿಯಲ್ಲಿ ಇನ್ನೊಂದಷ್ಟು ಆರ್ಟಿಕಲ್ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.